ನಮಸ್ಕಾರ ಸ್ನೇಹಿತರೆ, 29/5/25 ಕರ್ನಾಟಕ ಕೋವಿಡ್-19 ವರದಿಗೆ ಸುಸ್ವಾಗತ. ಇಂದಿನ ಬುಲೆಟಿನ್ನಲ್ಲಿ ನಾವು ರಾಜ್ಯಾದ್ಯಂತ ಇತ್ತೀಚಿನ ಕೋವಿಡ್-19 ಸಂಖ್ಯೆಗಳನ್ನು ವಿವರವಾಗಿ ನೋಡೋಣ. ಅವುಗಳನ್ನು ನಿನ್ನೆಯ ದತ್ತಾಂಶದೊಂದಿಗೆ ಹೋಲಿಸೋಣ ಮತ್ತು ಈ ಸಂಖ್ಯೆಗಳು ಸಾರ್ವಜನಿಕ ಸುರಕ್ಷತೆಗಾಗಿ ಏನನ್ನ ಸೂಚಿಸ್ತವೆ ಅಂತ ಅರ್ಥ ಮಾಡಿಕೊಳ್ಳೋಣ. ಪ್ರಮುಖ ಸಾರ್ವಜನಿಕ ಆರೋಗ್ಯ ಸಲಹೆಗಳಿಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಕಳೆದ 24 ಗಂಟೆಗಳಲ್ಲಿ ವರದಿಯಾದ ಹೊಸ ಕೋವಿಡ್-19 ಪ್ರಕರಣಗಳ ಸಂಖ್ಯೆಯಿಂದ ಪ್ರಾರಂಭಿಸೋಣ. 29/5/25 ವರದಿಯ ಪ್ರಕಾರ ರಾಜ್ಯದಲ್ಲಿ 42 ಹೊಸ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ನಾವು ಇದನ್ನು ಹಿಂದಿನ ದಿನಕ್ಕೆ ಹೋಲಿಸಿದಾಗ ಮೇ 28ರಂದು 40 ಪ್ರಕರಣಗಳಿಗಿಂತ ಸ್ವಲ್ಪ ಹೆಚ್ಚಳವಾಗಿದೆ. ಈ ಏರಿಕೆ ಅಲ್ಪವಾಗಿದ್ದರೂ ಕೂಡ ಸಮುದಾಯಗಳಲ್ಲಿ ಕೋವಿಡ್-19 ಪ್ರಸರಣದ ನಿರಂತರ ಉಪಸ್ಥಿತಿಯನ್ನು ಇದು ಎತ್ತಿ ತೋರಿಸುತ್ತೆ. ಇನ್ನು ಸಕಾರಾತ್ಮಕವಾಗಿ ಹೇಳೋದಾದರೆ ಚೇತರಿಕೆಯ ಸಂಖ್ಯೆ ಸುಧಾರಿಸಿದೆ. ಕಳೆದ 24 ಗಂಟೆಗಳಲ್ಲಿ ಸೋಂಕಿನಿಂದ ಚೇತರಿಸಿಕೊಂಡ ನಂತರ 19 ರೋಗಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಹಿಂದಿನ ದಿನ ವರದಿಯಾದ 14 ಚೇತರಿಕೆಗಳಿಗೆ ಹೋಲಿಸಿದರೆ ಇದು ಹೆಚ್ಚಳ ಆಗಿದೆ. ಇದು ನಮ್ಮ ಆರೋಗ್ಯ ರಕ್ಷಣಾ ತಂಡಗಳು ಅನುಸರಿಸುತ್ತಿರುವಂತಹ ಸಕಾಲಿಕ ಚಿಕಿತ್ಸೆ, ಆರಂಭಿಕ ಪತ್ತೆ ಮತ್ತು ರೋಗಿಯ ನಿರ್ವಹಣೆಯು ಪರಿಣಾಮಕಾರಿಯಾಗಿದೆ ಅಂತ ತೋರಿಸುತ್ತೆ. ದುರದೃಷ್ಟವಶಾತ್ ಇಂದಿನ ಬುಲೆಟಿನ್ ಕೋವಿಡ್-19 ಒಂದು ಸಾವು ಸಂಭವಿಸಿದೆ ಅಂತ ವರದಿ ಮಾಡಿದೆ. ಇದು ಸಾವಿನ ಸಂಖ್ಯೆಯನ್ನು 2ಕ್ಕೆ ಏರಿಸಿದೆ. ಕಳೆದ 24 ಗಂಟೆಗಳಲ್ಲಿ ಸಾವಿನ ಪ್ರಮಾಣ 2.3% ನಿನ್ನೆ 0.0% ಪ್ರಕರಣಗಳು ನಿಯಂತ್ರಣದಲ್ಲಿವೆ ಅಂತ ಕಂಡುಬಂದರೂ ಕೂಡ ಸಾವನ್ನಪ್ಪಿದವರ ವಯಸ್ಸು 70. ಇದನ್ನು ನೋಡಿದಾಗ ದುರ್ಬಲ ಜನರಿಗೆ, ವಿಶೇಷವಾಗಿ ಇಮ್ಯುನಿಟಿ ಕಡಿಮೆ ಇರೋರಿಗೆ ಅಪಾಯ ಮುಗಿದಿಲ್ಲ ಅಂತ ಸೂಚಿಸುತ್ತೆ. ಮೇ 29ರ ಬೆಳಗ್ಗೆ ಕರ್ನಾಟಕದಲ್ಲಿ 148 ಸಕ್ರಿಯ ಕೋವಿಡ್-19 ಪ್ರಕರಣಗಳಿವೆ. ಇದು ಮೇ 28ರಂದು ವರದಿಯಾದ 126 ಸಕ್ರಿಯ ಪ್ರಕರಣಗಳಿಗಿಂತ ಹೆಚ್ಚಾಗಿದೆ. ಒಂದೇ ದಿನದಲ್ಲಿ 22 ಹೊಸ ಸಕ್ರಿಯ ಪ್ರಕರಣಗಳು ಸೇರ್ಪಡೆಯಾಗಿವೆ. ಕಳೆದ 24 ಗಂಟೆಗಳಲ್ಲಿ ಕರ್ನಾಟಕವು ತನ್ನ ಪರೀಕ್ಷಾ ಡ್ರೈವ್ ಅನ್ನು ತೀವ್ರಗೊಳಿಸಿದೆ. ರಾಜ್ಯಾದ್ಯಂತ 513 ಪರೀಕ್ಷೆಗಳನ್ನು ನಡೆಸಲಾಗಿದೆ. ಇದರಲ್ಲಿ 463 RT-PCR ಟೆಸ್ಟ್ಗಳು, 50 ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗಳು ಸೇರಿವೆ. ಹಿಂದಿನ ದಿನದ ಒಟ್ಟು 395 ಪರೀಕ್ಷೆಗಳಿಗೆ ಹೋಲಿಸಿದರೆ ಇದು ಒಂದೇ ದಿನದಲ್ಲಿ 118 ಪರೀಕ್ಷೆಗಳ ಹೆಚ್ಚಳವನ್ನು ಸೂಚಿಸುತ್ತೆ. ಆರಂಭಿಕ ಪತ್ತೆ ಮತ್ತು ನಿಯಂತ್ರಣದಲ್ಲಿ ಇದು ಒಂದು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ. ಇಂದು ಪಾಸಿಟಿವಿಟಿ ರೇಟ್ 8.18ರಷ್ಟಿದೆ. ಇದು ನಿನ್ನೆ ದಾಖಲಾದ 10.2ಕ್ಕಿಂತ ಇಳಿಕೆಯಾಗಿದೆ. ಪರೀಕ್ಷೆಯ ಹೆಚ್ಚಳದ ಹೊರತಾಗಿಯೂ ಪಾಸಿಟಿವಿಟಿ ದರ ಕಡಿಮೆಯಾಗಿರುವುದು ಒಳ್ಳೆಯ ಸೂಚನೆ. ಪ್ರಕರಣಗಳು ವರದಿಯಾಗುತ್ತಿದ್ದರೂ ಪರೀಕ್ಷಿಸಲ್ಪಟ್ಟವರಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಆಗ್ತಿದೆ ಅಂತ ಇದು ಸೂಚಿಸುತ್ತೆ. ಹಾಸ್ಪಿಟಲೈಸೇಷನ್ ಸ್ಟೇಟಸ್: ಸಕ್ರಿಯ ಪ್ರಕರಣಗಳಲ್ಲಿ ಪ್ರಸ್ತುತ 9 ರೋಗಿಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. 3 ಜನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು 6 ಜನ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ಉಳಿದವರು ಮನೆಯಲ್ಲಿ ಸಪರೇಟ್ ಆಗಿದ್ದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹಿಂದಿನ ವರದಿಯಲ್ಲಿ ಸಾಮಾನ್ಯ ಚಿಕಿತ್ಸೆ, ಆಕ್ಸಿಜನ್ ಬೇಕಾದವರು, ವೆಂಟಿಲೇಟರ್, ICU ಚಿಕಿತ್ಸೆ ಪಡಿತಾ ಇರೋರ ಬಗ್ಗೆ ಮಾಹಿತಿ ಇರೋದಿಲ್ಲ. ಹೊಸ ದಾಖಲಾತಿಗಳ ವಿಷಯದಲ್ಲಿ ಇಂದು 42 ಹೊಸ ದಾಖಲಾತಿಗಳು ವರದಿಯಾಗಿವೆ. ಇದು ನಿನ್ನೆಯ ಸಕ್ರಿಯ ಹೊಸ ಪ್ರಕರಣಗಳ ಎಣಿಕೆಗಿಂತ ಸ್ವಲ್ಪ ಹೆಚ್ಚಾಗಿದೆ ಮತ್ತು ವಿಶೇಷವಾಗಿ ನಾವು ಮಳೆಗಾಲವನ್ನು ಪ್ರವೇಶಿಸುತ್ತಿರುವಾಗ ಜಾಗರೂಕರಾಗಿರಬೇಕು ಎನ್ನುವಂತಹ ಅಗತ್ಯವನ್ನು ಒತ್ತಿ ಹೇಳುತ್ತಿದೆ. ಸಾಂಪ್ರದಾಯಿಕವಾಗಿ ಉಸಿರಾಟದ ಸೋಂಕುಗಳಿಗೆ ಇದು ಹೆಚ್ಚಿನ ಅಪಾಯದ ಸಮಯವಾಗಿದೆ. ಸಂಖ್ಯೆಗಳು ಏರಿಳಿತವಾಗಿದ್ದರೂ ಕೂಡ ನಾವು ಜಾಗರೂಕರಾಗಿರೋದು ಬಹಳ ಮುಖ್ಯ. ಜನದಟ್ಟಣೆ ಇರುವ ಸ್ಥಳಗಳಲ್ಲಿ ಮಾಸ್ಕ್ ಧರಿಸಬೇಕು, ಹಾಗಾಗಿ ಕೈಗಳನ್ನು ತೊಳಿಬೇಕು, ಉಸಿರಾಟದ ನೈರ್ಮಲ್ಯವನ್ನು ಕಾಪಾಡಿಕೊಳ್ಬೇಕು, ಅನಗತ್ಯ ಪ್ರಯಾಣವನ್ನು ತಪ್ಪಿಸಬೇಕು ಮತ್ತು ಜ್ವರ, ಕೆಮ್ಮು, ಗಂಟಲು ಅಥವಾ ಉಸಿರಾಟದ ತೊಂದರೆಯಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು, ಚಿಕಿತ್ಸೆಯನ್ನು ಪಡಿಬೇಕು. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.